ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ಲಾಗಿ ಗೋಧಿ ಹುಗ್ಗಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಗೋಧಿ ಹುಗ್ಗಿ, ಗೋಧಿ ಪಾಯಸನಾದರೂ ಅಂತ ಹೇಳ್ಬೋದು ಇದಕ್ಕೆ. ಇದು ಮದುವೆ ಮನೆ ಫಂಕ್ಷನಲ್ಲಂತೂ ಇದ್ದೇ ಇರುತ್ತೆ ಗೋಧಿ ಹುಗ್ಗಿ. ಇದು ತುಂಬ ರುಚಿಯಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ಇದು ಗೋಧಿ ಹುಗ್ಗಿನ. ಫ್ರೆಂಡ್ಸ್ ನೋಡಿ, ಈಗ ಮೊದಲನೇದಾಗಿ ನಾನು ಅರ್ಧ ಕೆ ಅಷ್ಟು ನಾನು ಪಾಲಿಶ್ ಗೋಧಿನ ತೊಗೊಂಡಿದ್ದೀನಿ. ಇದಕ್ಕೆ ನಾವು ನಾರ್ಮಲ್ ಗೋಧಿ ಚಪಾತಿ ಮಾಡ್ತೀವಿ ನೋಡಿ, ಆ ಗೋಧಿನ ಯೂಸ್ ಮಾಡೋಂಗಿಲ್ಲ ಇದಕ್ಕೆ. ಇದು ಪಾಲಿಶ್ ಗೋಧಿ ಅಂತಲೇ ಸಿಗುತ್ತೆ ಅಂಗಡಿಗಳಲ್ಲಿ, ನೀವು ಕೇಳಿ ತೊಗೊಳ್ಬೇಕಾಗುತ್ತೆ. ಅಂದರೆ ನಾವು ಗೋಧಿ ಹುಗ್ಗಿ ಮಾಡ್ತೀವಿ ಅಂತ ಹೇಳಿ ನಾವು ಪಾಲಿಶ್ ಗೋಧಿ ಬೇಕು ಅಂತ ಅಂದರೆ ಈ ರೀತಿಯಾಗಿ ಅಂಗಡಿಗಳಲ್ಲಿ ಕೊಡ್ತಾರೆ. ನೋಡಿ ಯಾವ ರೀತಿಯಾಗಿದೆ ಅಂತ ನೋಡ್ಬೋದು ನೀವು. ಪಾಲಿಶ್ ಗೋಧಿ ಈ ರೀತಿಯಾಗಿರುತ್ತೆ. ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ಅಂದರೆ ಇದರಲ್ಲೆಲ್ಲ ಕಸ ಧೂಳು ಎಲ್ಲ ಇರುತ್ತೆ ಅಲ್ವಾ, ಒಂದ್ಸರಿ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂತಂದರೆ ಈಗ ನಾನು ಕ್ಲೀನ್ ಮಾಡ್ಕೊಂಡ ನಂತರ ಈಗ ನಾನು ರಾತ್ರಿ ಇದನ್ನು ನೀರೊಳಗೆ ಹಾಕಿ ನೆನೆಸ್ಕೊಂಡು ಬಿಡ್ತೀನಿ. ಅಂದರೆ ಬೆಳಿಗ್ಗೆ ನಾನು ಮಾಡೋ ತನಕನೂ ತುಂಬ ಚೆನ್ನಾಗಿ ನೆಂದಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನಾನು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಗೋಧಿನ. ಇವಾಗ ನಾನು ನೀರು ಹಾಕ್ಕೊಂಡು 2-3 ಸಲ ಇದನ್ನು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಬಿಡ್ತೀನಿ. ಇದರೆಲ್ಲ ಧೂಳೆಲ್ಲ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ 2-3 ಸಲ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ಇವಾಗ ಈ ರೀತಿಯಾಗಿ ನಾವು ಕ್ಲೀನ್ ಮಾಡ್ಕೊಂಡ ನಂತರ ಇವಾಗ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇಟ್ಕೊಂಡು ಬಿಡ್ತೀನಿ. ಅಂದರೆ ಎಲ್ಲ ಚೆನ್ನಾಗಿ ನೆನಿಲಿ ಅಂತ ನೀರು ಹಾಕಿ ಇಟ್ಕೊಂಡು ಬಿಡ್ತೀನಿ. ರಾತ್ರಿ ಎಲ್ಲ ನೆನಿಬೇಕು, ಬೆಳಗ್ಗೆ ತನಕ. ಇದು ಒಂದು ಪ್ಲೇಟ್ ಮುಚ್ಚಿಟ್ಕೊಂಡು ಬಿಡ್ತೀನಿ. ಈಗ ನೆಕ್ಸ್ಟ್ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಬೌಲಷ್ಟು ನಾನು ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ನಾನು ನೀರು ಹಾಕಿ ನೆನೆಸ್ಕೊಂಡು ಬಿಡ್ತೀನಿ. ಇದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಮಾಡ್ಕೊಳ್ಬೇಕಾದ್ರೆ. ಇದನ್ನು ಎಲ್ಲ ಬೆಳಗ್ಗೆ ತನಕ ನೆನಿಲಿ. ಇವಾಗ ನೋಡಿ ಫ್ರೆಂಡ್ಸ್, ಈಗ ನಾನು ಬೆಳಗ್ಗೆ ಆಗಿದೆ, ನೀರೆಲ್ಲ ಬಸದಿ ಇಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ನೆಂದಿದೆ ಅಂತ. ಈ ರೀತಿಯಾಗಿ ನೆಂದ್ಕೊಂಡು ಬಂದಿದೆ. ಇವಾಗ ನಾನು ಕುಕ್ಕರ್ ಒಳಗೆ ಹಾಕ್ಕೊಂಡಿದ್ದನ್ನು ಒಂದು 5-6 ಸಲ ನಾನು ಕೂಗಿಸ್ಕೊಂಡು ಬರ್ತೀನಿ ಇದನ್ನು, ಕುಕ್ಕರ್ನ. ನೋಡಿ ಅಷ್ಟು ನಾನು ಗೋಧಿನ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಬಿಡ್ತೀನಿ. ನಾವು 5-6 ಸಲ ನಾವು ಕೂಗಿಸ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ನೋಡಿ ನಾವು 5-6 ಸಲ ನಾವು ಕೂಗಿಸ್ಕೊಳ್ಬೇಕಾಗುತ್ತೆ. ನೀರನ್ನ ನೋಡ್ಕೊಂಡು ನಾವು ಕೂಗಿಸ್ಕೊಂಡು ಬರೋಣ ಬನ್ನಿ ಹಾಕ್ಕೊಂಡು. ಇವಾಗ ನೋಡ್ಬೋದು ಫ್ರೆಂಡ್ಸ್, ಈಗ ನಾನು 5-6 ಸಲ ನಾನು ಕೂಗಿಸ್ಕೊಂಡು ಬಂದಿದ್ದೀನಿ ಕುಕ್ಕರಲ್ಲಿ. ಈಗ ಒಂದ್ಸಲಿ ನಾನು ನೋಡಿ ಈ ಮಜ್ಜಿಗೆ ಕಡಿಯೋದಿರುತ್ತೆ ನೋಡಿ, ಅದನ್ನು ತೊಗೊಂಡು ನಾನು ಈ ರೀತಿಯಾಗಿ ನಾನು ಮಸ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಸ್ಕೊಂಡ ನಂತರ ಇನ್ನೊಂದು ಪಾತ್ರೆಗೆ ನಾನು ಇದನ್ನು ಹಾಕ್ಕೊಳ್ತೀನಿ. ಈ ಥರ ನಾವು ಮಸ್ಕೊಳ್ಬೇಕು, ತುಂಬ ಸಾಫ್ಟಾಗಿರುತ್ತೆ. ಬೇಕಂತಂದರೆ ನೀವು ಮಸ್ಕೊಳ್ಳೋದು ಬೇಡ, ಇಲ್ಲ ಅಂದರೆ ನಾನು ಮಿಕ್ಸರ್ಗೆ ಹಾಕ್ಕೊಳ್ತೀನಿ ಅಂದ್ರೂ ಮಿಕ್ಸರ್ಗೂ ಹಾಕ್ಕೊಳ್ಬೋದು. ನಾನು ಇದರಲ್ಲೇ ನಾನು ಮಸ್ಕೊಂಡಿದ್ದೀನಿ ಮಜ್ಜಿಗೆ ಕಡಿಯೋದ್ರಲ್ಲಿ. ನೋಡಿ ಈ ರೀತಿಯಾಗಿ ನಾನು ಸಾಫ್ಟಾಗಿ ಮಸ್ಕೊಂಡು ಬಂದಿದ್ದೀನಿ, ನೋಡಿದ್ರಲ್ಲ. ಇವಾಗ ನಾನು ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ ಬೆಲ್ಲ ನೋಡಿ ನಾನು ಆವಾಗಲೇ ಎಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ. ಅರ್ಧ ಕೆ ಬೆಲ್ಲ ತೊಗೊಂಡಿದ್ದೀನಿ. ಇದು ತುಂಬಾ ಮುಂದೆ ಇರಬೇಕು ಇದಕ್ಕೆ ಗೋಧಿ ಹುಗ್ಗಿ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ರೇ ಇದು ಚೆನ್ನಾಗಿರುತ್ತೆ. ನಾವು ಫಸ್ಟ್ನೇ ದಿನ ಮಾಡಿದ್ದಕ್ಕಿಂತ 2ನೇ ದಿನ ಇನ್ನೂ ತುಂಬಾ ರುಚಿಯಾಗಿ ಬರುತ್ತೆ ಇದು ಗೋಧಿ ಹುಗ್ಗಿ. ಫಸ್ಟ್ ದಿನ ತಿನ್ನೋದಕ್ಕಿಂತ 2ನೇ ದಿನ ತಿನ್ನೋಡಿ ಮಾಡಿಕೊಂಡು ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಬೆಲ್ಲ ಸೇರಿಸ್ಕೊಳ್ಬೇಕಾಗುತ್ತೆ. ನಾನು ಅರ್ಧ ಕೆ ತೊಗೊಂಡಿದ್ದೆ ಅಲ್ವಾ ಗೋಧಿನ, ಅದಕ್ಕೆ ನಾನು ಅರ್ಧ ಕೆ ಸಮವಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಸಮವಾಗಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಗೋಧಿ ಹುಗ್ಗಿ. ಈಗ ನಾನು ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕೆ, ಅಂದರೆ ಸ್ವಲ್ಪ ಕರಗಲಿ ಅಂತ. ಈಗ ನಾನು ಗ್ಯಾಸ್ ಮೇಲೇ ಇಟ್ಕೊಳ್ತೀನಿ. ಇವಾಗ ಸ್ವಲ್ಪ ಒಂದ್ಸಲಿ ಮಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ನಾನು ಗ್ಯಾಸ್ ಮೇಲೆ ಇಟ್ಕೊಳ್ತೀನಿ. ಗ್ಯಾಸ್ ಆನ್ ಮಾಡ್ಕೊಂಡು ಈಗ ಬಿಸಿ ಆಗ್ತಿದ್ದಂಗೆ ಅದು ಬೆಲ್ಲ ಎಲ್ಲ ಕರಗುತ್ತೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಇದು. ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಈ ರೀತಿಯಾಗಿ ಗೋಧಿ ಹುಗ್ಗಿನ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಗೋಧಿ ಹುಗ್ಗಿನ ಮಾಡ್ತಾರೆ, ಆದರೆ ನಮ್ಮ ಮನೇಲಿ ಈ ರೀತಿಯಾಗಿ ಗೋಧಿ ಹುಗ್ಗಿನ ಮಾಡ್ತೀವಿ. ಅದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋದಲ್ಲಿ ಈ ರೀತಿಯಾಗಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ಸಮಯಕ್ಕೆ ನಾನು ಇದಕ್ಕೆ ಕಡಲೆಕಾಯಿ ಬೀಜನ ನೆನೆಸ್ಕೊಂಡಿದ್ದೆ ನೋಡಿ, ಅದನ್ನು ಹಾಕಿಟ್ಕೊಂಡಿದ್ದೀನಿ.
ಇದನ್ನು ಹಾಕಿದ ನಂತರ ನೋಡಿ ಇದನ್ನು ಚೆನ್ನಾಗೀಗ ಕುದಿಸ್ಕೊಳ್ತೀನಿ. ನೋಡಿ ಕಡಲೆಕಾಯಿ ಬೀಜನೂ ನೆಂದಿದೆ ಅಲ್ವಾ, ಈ ಸಮಯಕ್ಕೆ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡಲೆಕಾಯಿ ಬೀಜ ನೆಂದಿದೆ ಬೆಳಗ್ಗೆ ತನಕ ಅಲ್ವಾ. ಇವಾಗ ಮಿಕ್ಸ್ ಮಾಡಿಕೊಂಡು ಈಗ ಇನ್ನೂ ಸ್ವಲ್ಪ ನಾನು ಗ್ಯಾಸ್ ಮೇಲೆ ಇಟ್ಕೊಳ್ತೀನಿ. ಈಗ ಇದನ್ನು ನಾನು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಹಾಕಿದ ನಂತರ ಈಗ ಗ್ಯಾಸ್ ಆನ್ ಮಾಡಿಟ್ಕೊಂಡು ಇನ್ನೂ ಸ್ವಲ್ಪ ನಾನು ಕುದಿಸ್ಕೊಳ್ತೀನಿ. ನೋಡಿ ಯಾವ ರೀತಿಯಾಗಿ ಕುದಿಸ್ತಾ ಇದೆ ಅಂತ ಅಂದು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಂತ ಅಂದರೆ ನೀವು ಒಣ ಕೊಬ್ಬರಿನೂ ಹಾಕ್ಕೊಳ್ಬೋದು. ಇವಾಗ ನಾನು ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ತೀನಿ. ಏಲಕ್ಕಿ ಮತ್ತು ಲವಂಗ ಎರಡೂ ನಾನು ಕುಟ್ಟಿ ಇಟ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ನೋಡಿದ್ರಲ್ಲ, ಇದು ಹಾಕಿದ ನಂತರ ನಾನು ಸ್ವಲ್ಪ ಇದಕ್ಕೆ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೀವು ಬೇಕಂತಂದರೆ ದ್ರಾಕ್ಷಿ, ಗೋಡಂಬಿ ಅದನ್ನು ನೀವು ಹಾಕ್ಕೊಳ್ಬೋದು. ನಾನು ಇದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಎರಡು ಹಾಕಿದ ನಂತರ ಇದನ್ನು ಚೆನ್ನಾಗಿ ನಾನು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಡಿಮೆ ಉರಿ ಇಟ್ಕೊಂಡು ನಾನು ಈಗ ಇನ್ನು ಸ್ವಲ್ಪನೇ ಕುದಿಸ್ಕೊಂಡು ಬಿಡ್ತೀನಿ. ಈಗ ಆಲ್ರೆಡಿ ಎಲ್ಲ ರೆಡಿ ಆಗಿದೆ. ಇದು ನಾವು ಎಷ್ಟು ಕಡಿಮೆ ಉರಿ ಇಟ್ಕೊಂಡು ನಾವು ಕುದಿಸ್ಕೊಂಡು ಮಾಡ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗೆಲ್ಲ ರೆಡಿಯಾಗಿದೆ ಗೋಧಿ ಹುಗ್ಗಿ. ನೋಡಿ ಫ್ರೆಂಡ್ಸ್, ಈಗ ನಾನೊಂದು ಬೌಲ್ಗೆ ಹಾಕಿ ತೋರಿಸಿದ್ದೀನಿ ಗೋಧಿ ಹುಗ್ಗಿ ಹಾಕಿ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತಂದರೆ, ಇದಕ್ಕೆ ನೀವು ಬೇಕಂತ ಅಂದರೆ ಇದಕ್ಕೆ ತುಪ್ಪನ ಸೇರಿಸ್ಕೊಂಡು ತಿನ್ಬೋದು. ಹಾಗೆಯೇ ನೋಡಿ ನಾನು ಇದಕ್ಕೆ ಸ್ವಲ್ಪ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಎರಡನೇ ದಿನ ಮಾಡ್ಕೊಂಡು ತಿಂದರೆ, ಎರಡನೇ ದಿನ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಾನು ಗೋಧಿ ಹುಗ್ಗಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಾನು ಸ್ವೀಟ್ ರೆಸಿಪಿ ಮಾಡಿದ್ದೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹುಗ್ಗಿ ಇಲ್ಲ ಗೋಧಿ ಪಾಯಸ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.